ಎಲ್ಲರಿಗೂ ನಮಸ್ಕಾರ. ಇತ್ತೀಚೆಗೆ ತಾವೆಲ್ಲ ಯೂಟ್ಯೂಬಲ್ಲಿ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ EVM ಯಂತ್ರಗಳು ಏನು ಭಾರತ ತನ್ನ ಚುನಾವಣೆಗೋಸ್ಕರ ಉಪಯೋಗ ಮಾಡುತ್ತೆ ಇದರ ಕುರಿತಂತೆ ಸುಮಾರು ವಿವಾದ ಎದ್ದಿದೆ. ಅನೇಕ ವಿಡಿಯೋಗಳು ಇದರಲ್ಲಿ ಬರ್ತಾ ಇದ್ದಾವೆ. EVM ಏನಿದೆ ಅದು ಹ್ಯಾಕ್ ಮಾಡ್ಬೋದು ಮತ್ತು ಇದು ಹ್ಯಾಕ್ ಮಾಡಿಬಿಟ್ಟು ಚುನಾವಣೆಯ ಫಲಿತಾಂಶವನ್ನು ಬದಲಾವಣೆ ಮಾಡಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥದ್ದು ಒಂದು ವಿಡಿಯೋಗಳು ಸುಮಾರು ರೀತಿಯಲ್ಲಿ ತಮ್ಮದೇ ಒಂದು ದೃಷ್ಟಿಯಿಂದ ಅದನ್ನು ವಿಶ್ಲೇಷಣೆ ಮಾಡಿಬಿಟ್ಟು ವಿಡಿಯೋಗಳನ್ನ ಮಾಡ್ತಿದ್ದಾರೆ ಮತ್ತು ಹಾಕ್ತಿದ್ದಾರೆ. ಇದು ಇತ್ತೀಚೆಗೆ ಬಹಳಷ್ಟು ವಿಡಿಯೋಗಳು ಕಳೆದ 4-5 ದಿನಗಳಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡೋದನ್ನು ನಾವು ನೋಡ್ತೇವೆ. ಇದು ಬಹಳ ದಿನಗಳಿಂದ ಇದ್ದಂಥ ಒಂದು ಪ್ರಶ್ನೆ. ಬಹಳಷ್ಟು ಮಟ್ಟಿಗೆ ಜನ ಅಂದ್ಕೊಂಡಿರೋದು ಹ್ಯಾಕ್ ಆಗಿರೋದು ಯಂತ್ರಗಳೆಲ್ಲ, ಜನಗಳ ಮನಸ್ಸು ಹ್ಯಾಕ್ ಆಗಿದೆ. ಭಾರತ ದೇಶದಲ್ಲಿ ಹಿಂದೂ ಮುಸ್ಲಿಂ ಅನ್ನುವಂಥದ್ದು ಒಂದು ಹ್ಯಾಕ್ ತಲೆಯಲ್ಲಿ ತುಂಬಿಕೊಂಡಿದೆ ಮತ್ತು ಜನರ ನಡುವೆ ಭೇದ ಭಾವ ಅನ್ನುವಂಥದ್ದು ಏನಿದೆಯಲ್ಲ ಅದು ಜನರ ಮನಸ್ಸನ್ನು ಹ್ಯಾಕ್ ಮಾಡಿರೋದ್ರಿಂದ ಚುನಾವಣೆಗಳು ಜನ ಏನು ಇಷ್ಟಪಡ್ತಾರೆ ಅದಕ್ಕೆ ವಿರುದ್ಧವಾಗಿ ಆಗುತ್ತೆ ಅನ್ನುವಂಥದ್ದು ಭಾಳ ಪ್ರಬಲವಾದಂಥ ಒಂದು ಎಕ್ಸ್ಪ್ಲನೇಷನ್ ಅದಕ್ಕೆ. ಆದರೆ ಇದೇ ಸಮಯದಲ್ಲಿ ಈಗ ಇತ್ತೀಚೆಗೆ ಪಂಚರಾಜ್ಯಗಳಲ್ಲಿ ಏನು ರಾಜಸ್ಥಾನ್, ಮಧ್ಯಪ್ರದೇಶ್, ಛತ್ತೀಸ್ಗಢ, ಮಿಜೋರಾಂನಲ್ಲಿ ಮತ್ತು ತೆಲಂಗಾಣದಲ್ಲಿ ಚುನಾವಣೆ ಆಯಿತು. ಚುನಾವಣೆ ಫಲಿತಾಂಶ ಬಂದ ನಂತರ ಮತ್ತೊಮ್ಮೆ ಈ ವಿವಾದ ಭುಗಿಲೆದ್ದಿದೆ ಮತ್ತು ಭಾಳಷ್ಟು ಜನ ಇದ್ರ ಮೇಲೆ ವಿಡಿಯೋಗಳನ್ನ ಎಲ್ಲ ಮಾಡಿ ಕೊಡ್ತಾ ಇದ್ದಾರೆ. ಇದಕ್ಕೆಲ್ಲ ಒಂದು ಕಾರಣ ಏನಪ್ಪ ಅಂತಂದರೆ, ಮಧ್ಯಪ್ರದೇಶದಲ್ಲಿ ಚುನಾವಣೆ ನಡೀತಿರುವಂಥ ಸಂದರ್ಭದಲ್ಲೇ ಚುನಾವಣೆಗೆ ಬಳಸಿದಂಥ ಮತಯಂತ್ರಗಳು ಮಾಲ್ ಫಂಕ್ಷನ್ ಮಾಡಿದ್ದಾವೆ ಅಂತ ಹೇಳ್ಬಿಟ್ಟು ಸುಮಾರು 15,000 ತಕರಾರು ಅರ್ಜಿಗಳನ್ನು ಚುನಾವಣಾ ಆಯೋಗಕ್ಕೆ ದಾಖಲು ಮಾಡಲಾಗಿತ್ತು. ಇದ್ರ ಬಗ್ಗೆ ಇನ್ನೂ ವಿವರವಾದ ಒಂದು ತಪಾಸಣೆ ನಡೆಸಿ ಅದ್ರ ಬಗ್ಗೆ ಒಂದು ಎಲೆಕ್ಷನ್ ಕಮಿಷನ್ ವಿವರಣೆ ನೀಡುವ ಮುಂಚೆನೇ ಚುನಾವಣೆಯ ಫಲಿತಾಂಶ ಕೂಡ ಘೋಷಣೆ ಆಯಿತು. ಇದಕ್ಕೆ ಕುರಿತಂತೆ ಈಗ ಅದು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದೆ. ರಿಟ್ ಪಿಟಿಷನ್ನು ಸುಪ್ರೀಂ ಕೋರ್ಟ್ನಲ್ಲಿ ದಾಖಲು ಕೂಡ ಆಗಿದೆ. ನರೇಂದ್ರ ಮಿಶ್ರಾ ಅನ್ನೋರು ಈ ಚುನಾವಣೆಯ ಮೇಲೆ ಬರುವಂಥ ರಿಟ್ ಪಿಟಿಷನನ್ನು ನೋಡ್ಕೊಳ್ತಾ ಇದ್ದಾರೆ. ಇದೇ ಸಮಯದಲ್ಲಿ ADR ಅಂತೇಳಿ ಒಂದು ಸಂಸ್ಥೆ, ಅಸೋಸಿಯೇಷನ್ ಫಾರ್ ಡೆಮಾಕ್ರೆಟಿಕ್ ರೈಟ್ಸ್ ಎನ್ನುವಂಥ ಒಂದು ಸಂಸ್ಥೆ ಈ EVM ಹೇಗೆ ಕೆಲಸ ಮಾಡುತ್ತೆ ಮತ್ತು EVM ಕೆಲಸ ಮಾಡೋದ್ರಲ್ಲಿ ಏನೇನು ಸಮಸ್ಯೆಗಳಿದ್ದಾವೆ, ರಾಜಕೀಯ ಪಕ್ಷಗಳು ಏನು ಹೇಳ್ತವೆ, ಜನರ ದೃಷ್ಟಿಕೋನ ಏನಿದೆ ಅನ್ನೋದ್ರ ಬಗ್ಗೆ ಒಂದು ವಿವರವಾದ ವರದಿಯನ್ನು ಸಲ್ಲಿಸಿದ್ದಾರೆ. ಅವರ ವರದಿಯ ಅಂತಿಮ ಫಲಿತಾಂಶ ಏನಂದರೆ, ಚುನಾವಣೆಯನ್ನು ಪಾರದರ್ಶಕವಾಗಿ ನಡೆಸ್ತಾ ಇದ್ದೀವಿ ಅನ್ನೋದನ್ನು ಮತದಾನ ಯಂತ್ರಗಳೇನಿದ್ದಾವೆ, EVM ಏನಿದೆ ಅದು ಜನರ ಮನಸ್ಸಿನಲ್ಲಿ ಬಿಂಬಿಸಲಿಕ್ಕೆ ವಿಫಲವಾಗಿದೆ. ಜನರುಗಳು ಇದರ ಮೇಲೆ ನಂಬಿಕೆಯನ್ನು ಗಳಿಸ್ಕೊಂಡಿಲ್ಲ ಮತ್ತು ಇದು ಪಾರದರ್ಶಕವಾಗಿಲ್ಲ ಅನ್ನುವಂಥದ್ದು ಇದರ ಒಂದು ಒಟ್ಟಾರೆ ಹೇಳಿಕೆ. 1980 ದಶಕದಲ್ಲಿ ಟೆಕ್ನಾಲಜಿ ಮಿಷನ್ ಮೂಲಕ ಭಾರತದಲ್ಲಿ ಮೊಬೈಲ್ ಕ್ರಾಂತಿಯನ್ನು ತಂದಂಥ ಸ್ಯಾಮ್ ಪಿಟ್ರೋಡರ್ ಅವರು ಈಗ ಮತ್ತೆ ಈ ಪ್ರಶ್ನೆಯನ್ನು ಚುನಾವಣೆಯಲ್ಲಿ EVMನ್ನು ಉಪಯೋಗ ಮಾಡೋದ್ರ ಬಗ್ಗೆ, EVMಗಳು ಈಗಿನ AI ಇರುವಂಥ ಕಾಲದಲ್ಲಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರುವಂಥ ಕಾಲದಲ್ಲಿ ಇದರ ಒಂದು ಪ್ರಶ್ನಾರ್ಹತೆಯನ್ನು ಎತ್ತಿಬಿಟ್ಟು ಅವರು ಅನೇಕ ಪ್ರಶ್ನೆಗಳನ್ನು ಎತ್ತಿದ್ದಾರೆ. ಸ್ಯಾಮ್ ಪಿಟ್ರೋಡರ್ ಒಬ್ಬರೇ ಅಲ್ಲ, ಪ್ರಾಯಶಃ ಹಿಂದೆ ಆದ್ವಾನಿಯವರು ಕೂಡ ಇದ್ರ ಬಗ್ಗೆ ಭಾಳ ಹಿಂದೆ 2009ರಲ್ಲಿ ಇದ್ರ ಬಗ್ಗೆ EVM ಯಂತ್ರದ ಮೇಲೆ ಆಕ್ಷೇಪಣೆಯನ್ನು ಹಾಕಿದರು. ನರಸಿಂಹರಾವ್ ಅನ್ನುವಂಥ ಒಬ್ಬರು BJP ಅವರು ಇದ್ರ ಮೇಲೆ ಒಂದು ಪುಸ್ತಕನೇ ಬರೆದುಬಿಟ್ಟು ಈ ಯಂತ್ರಗಳಿಂದ ಏನೇನು ಅನಾಹುತಗಳಾಗ್ತವೆ ಅನ್ನೋದ್ರ ಬಗ್ಗೆ ಎಲ್ಲ ಹೇಳಿದರು. ನಮ್ಮ ಪ್ರಧಾನಮಂತ್ರಿ ಮೋದಿಯವರು ಕೂಡ ಮುಖ್ಯಮಂತ್ರಿ ಆಗಿದ್ದಾಗ, ಗುಜರಾತಿನ ಮುಖ್ಯಮಂತ್ರಿ ಆಗಿದ್ದಾಗ EVM ಮೇಲೆ ಅವರು ಕೂಡ ಆಕ್ಷೇಪಣೆಗಳನ್ನು ಎತ್ತಿದ್ದುಂಟು. BJPಯ ಸಂಸದರಾದಂಥ ಸುಬ್ರಹ್ಮಣ್ಯಂ ಸ್ವಾಮಿಯವರವರು ಆವಾಗಲೇ ಇದರ ಮೇಲೆ ತಕರಾರನ್ನು ಎತ್ತಿದ್ರು ಮತ್ತು ಅವರು ಸುಪ್ರೀಂ ಕೋರ್ಟ್ ಮೆಟ್ಟಿಲನ್ನು ಕೂಡ ಏರಿದರು. ಅವರ ಒಂದು ಹೋರಾಟದ ಫಲಿತಾಂಶವಾಗಿಯೇ ಈಗ ನಮಗೆ ಈ EVM ಜೊತೆಗೆ VVPAT ಅನ್ನುವಂಥದ್ದು ಒಂದು ಮಿಷಿನನ್ನು ಹೊಸದಾಗಿ ಸೇರ್ಪಡೆ ಮಾಡಿ ಆ ಚೀಟಿಯನ್ನು ತೋರಿಸುವಂಥ ಒಂದು ವ್ಯವಸ್ಥೆ ಕೂಡ ಆಗಿರೋದನ್ನು ನಾವು ನೋಡ್ತೇವೆ. ಇದೆಲ್ಲದರ ಜೊತೆಗೆ ಇತ್ತೀಚೆಗೆ BJP MP ಆದಂಥ ಧರ್ಮಪುರಿಯವರು ಒಂದು ವಿಡಿಯೋನ ಜಾರಿ ಮಾಡಿದ್ದಾರೆ. ಆ ವಿಡಿಯೋದಲ್ಲಿ ಅವರು, ನೀವು ನೋಟಕ್ಕಾದರೂ ವೋಟ್ ಮಾಡಿ ಅಥವಾ ಯಾವ ಪಕ್ಷಕ್ಕಾದರೂ ವೋಟ್ ಆಗ್ರಿ, ಗೆಲ್ಲದಂತೂ ಮೋದಿನೇ, ಆಯೇಗಾ ತೋ ಮೋದಿ ಹಿ ಅಂತೇಳ್ಬಿಟ್ಟು ಒಂದು ವಿಡಿಯೋವನ್ನು ಜಾರಿ ಮಾಡಿದರು. ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿದ್ದಂತೆ ಎಲ್ಲರೂ ಕೂಡ BJP ಮೇಲೆ ಮುಗಿಬಿದ್ದರು. BJPಯವರು ಮತಯಂತ್ರವನ್ನು EVMನ ದುರ್ಬಳಕೆ ಮಾಡಿಕೊಂಡು ರಾಜ್ಯಗಳಲ್ಲಿ ಗೆಲ್ತಾ ಇದ್ದಾರೆ. ಯಾವ ಚುನಾವಣೆ ಬಹಳ ಮುಖ್ಯವಾಗಿರುತ್ತೆ ಅಂಥ ಚುನಾವಣೆಗಳಲ್ಲಿ BJPಯೇ ಗೆಲ್ಲುತ್ತೆ, ಬೇರೆ ಚುನಾವಣೆಗಳಲ್ಲಿ ಬೇರೆ ಪಕ್ಷಗಳು ಗೆಲ್ತವೆ. ಹೀಗಾಗಿ EVMಗಳನ್ನು ಮ್ಯಾನೇಜ್ ಮಾಡೋದ್ರಲ್ಲಿ BJP ಏನು ಮಾಡ್ತಾ ಇದೆ ಅನ್ನೋವಂಥದ್ದು ಒಂದು ಪುಕಾರು ಮತ್ತೆ ಹೇಳಲಿಕ್ಕೆ ಒಂದು ದೊಡ್ಡ ಕಾರಣ ಆಯಿತು. ಇದರೆಲ್ಲದ್ರ ಜೊತೆಗೆ ಮತ್ತೊಂದೇನೆಂದರೆ, ಒಂದು ವಿಡಿಯೋ ವೈರಲ್ ಆಯಿತು ಇದೇ ಸಮಯದಲ್ಲಿ. ಇದರಲ್ಲಿ VVPATನಲ್ಲಿ ಏನು ದಾಂಧಲಿ ಆಗುತ್ತೆ ಅನ್ನುವಂಥದ್ದನ್ನು ಒಂದು ಡೆಮಾನ್ಸ್ಟ್ರೇಷನ್ ಮೂಲಕ ಒಬ್ಬರು ಸಾಬೀತು ಮಾಡಿ ಒಂದು ವಿಡಿಯೋ ಮಾಡಿ ಹರಿಬಿಟ್ಟಿದ್ದಾರೆ. ಅವರು ತೋರಿಸ್ಕೊಂಡಿರೋಂಥದ್ದು ಏನಂದರೆ, VVPAT ಮಿಷಿನ್ನಲ್ಲಿ ಒಬ್ಬ ಅಭ್ಯರ್ಥಿಗೆ ಏನು ಮತ ದಾಖಲಾಗಿರುತ್ತೆ
ಆ ಮತ ಅದರಲ್ಲೇ ಇದ್ದಾಗ ಅದು 5 ಸೆಕೆಂಡ್ವರೆಗೆ ಮಾತ್ರ ಅದರಲ್ಲಿ ಲೈಟ್ ಇರುತ್ತೆ. ಲೈಟ್ ಇದ್ದಾಗ ಆ ವ್ಯಕ್ತಿ ತಾನು ಮತ ಚಲಾಯಿಸಿದ ಅಭ್ಯರ್ಥಿಗೆ ಮತ ಹೋಗಿದೆಯಲ್ಲ ಅನ್ನೋಂಥ ಚೀಟಿಯನ್ನು ನೋಡ್ತಾರೆ. ಅದಾದ ನಂತರ ಲೈಟ್ ಆಫ್ ಆಗುತ್ತೆ. ಲೈಟ್ ಆಫ್ ಆದ ನಂತರ ಆ ಮತಪತ್ರ ಹರಿದು ಕೆಳಗಡೆ ಹೋಗಬೇಕಾಗಿತ್ತು, ಹೋಗೋದಿಲ್ಲ, ಹಾಗೇ ಉಳ್ಕೊಂಬಿಡುತ್ತೆ. ಮತ್ತೊಂದು ಮತ ಚಲಾವಣೆ ಆದಾಗ ಅದು ಕೂಡ ಇದೇ ಅಭ್ಯರ್ಥಿಗೆ ಮತ ಬಿದ್ದಿದ್ರೆ ಇದು ಮತ್ತೆ ಹೋಗೋದಿಲ್ಲ. ಎರಡನೇ ಅಭ್ಯರ್ಥಿ ಬಂದಾಗ ಕೇವಲ ಲೈಟ್ ಮಾತ್ರ ಆನ್ ಆಗುತ್ತೆ ಮತ್ತು ಮೊದಲಿದ್ದಂಥದ್ದು ಚೀಟಿನೇ ಇವರು ಕೂಡ ನೋಡ್ತಾರೆ. ಇವರು ಹೋದ ಬಳಿಕ ಆ ಮತಪತ್ರ ಕಟ್ಟಾಗುತ್ತೆ ಮತ್ತು ಬೇರೆ ಅಭ್ಯರ್ಥಿಗೆ, ಯಾವ ಅಭ್ಯರ್ಥಿ ಗೆಲ್ಲಿಸಬೇಕು ಅಂತಿರ್ತಾರೆ ಆ ಅಭ್ಯರ್ಥಿಯ ಮತ ಬಿದ್ದು ಅವರ ಚೀಟಿ ಮತ್ತೆ ಕೆಳಗಡೆ ಹರಿದು ಬೀಳುತ್ತೆ. ಹೀಗಾಗಿ ವಿ ವಿ ಪ್ಯಾಟ್ನಲ್ಲಿ ಧಾಂಧಲಿ ಆಗ್ತಿದೆ ಅಂತೇಳ್ಬಿಟ್ಟು ಇತ್ತೀಚೆಗೆ ಒಂದು ವಿಡಿಯೋ ಬಹಳಷ್ಟು ವೈರಲ್ ಆಗಿ ಎಲ್ಲ ಕಡೆನೂ ಕೂಡ ಹರಿದಾಡ್ತಿದೆ. ಚುನಾವಣಾ ಆಯೋಗ ಈ ವಿಡಿಯೋ ಬಗ್ಗೆ ತನ್ನ ವಿಶ್ಲೇಷಣೆಯನ್ನು ಕೊಟ್ಟಿದೆ. ಮತಯಂತ್ರವನ್ನು ಏನು ವಿ ವಿ ಪ್ಯಾಟನ್ನು ಅವ್ರು ತೋರಿಸ್ತಿದ್ದಾರೆ, ಅದು ನಮ್ಮ ಮತಯಂತ್ರ ಅಲ್ಲ, ಅವರು ಮಾಡ್ಕೊಂಡಿರುವಂಥದ್ದು. ಅದರಿಂದ ಅವರು ತಾವಾಗ ಅದನ್ನು ಮಾಡ್ಕೊಂಡಿದ್ದಾರೆ, ಇದು ವಿಡಿಯೋಗೋಸ್ಕರ ಮಾಡಿದ್ದಾರೆ, ಇದು ನಮ್ಮದಲ್ಲ ಅಂತೇಳ್ಬಿಟ್ಟು ಚುನಾವಣಾ ಆಯೋಗ ಇದ್ರ ಬಗ್ಗೆ ವಿವರಣೆ ನೀಡಿದೆ. ಆದರೆ ಇಲ್ಲಿ ಬಂದಿರುವಂಥದ್ದು ಪ್ರಶ್ನೆ ಏನಂದರೆ 2017ಕ್ಕಿಂತ ಮುಂಚೆ ಪಾರದರ್ಶಕವಾದಂಥ ಗಾಜಿರ್ತಿತ್ತು. ಇದು ಮತ ಚೀಟಿ ಏನು ಬರುತ್ತೆ ಅದು ಬಂದು ಅಭ್ಯರ್ಥಿ ಮತ ಚಲಾಯಿಸಿದಂಥ ಮತದಾರ ನೋಡಿದ ನಂತರ ಮತ್ತೆ ಅದು ಹರಿದು ಹೋಗೋವರೆಗೂ ಕೂಡ ಅದು ಎಲ್ಲರೂ ನೋಡ್ಬೋದಾಗಿತ್ತು. ಈಗ ಹಾಗಿಲ್ಲ. ಈಗ ಅದರ ಮೇಲೆ ಒಂದು ಬಣ್ಣದ ಗಾಜನ್ನು ಹಾಕಿದ್ದಾರೆ. ಈ ಬಣ್ಣದ ಗಾಜು ಹಾಕಿರೋದ್ರಿಂದ ಇದು ಏನು ಆಯಿತು ಅನ್ನೋಂಥದ್ದು ಗೊತ್ತಾಗೋದಿಲ್ಲ ಅನ್ನೋಂಥದ್ದು ಪ್ರಶ್ನೆ. ಈ ಬ್ಯಾಲೆಟ್ ಯೂನಿಟ್ ಮತ್ತು ಕಂಟ್ರೋಲ್ ಯೂನಿಟ್ ಮಧ್ಯ ವಿ ವಿ ಪ್ಯಾಟ್ ಯಾವಾಗ ಬಂತು ಆವಾಗಲಿಂದ ಈ ಪ್ರಶ್ನೆ ಒಂದು ಎದ್ದಿದೆ. ಡಿಸೆಂಬರ್ 7ನೇ ತಾರೀಕಿಗೆ ಎಲೆಕ್ಷನ್ ಕಮಿಷನರು ಇದು ನಮ್ಮದು ಏನು ಯಂತ್ರ ಇದೆ ಅದು ಹ್ಯಾಕಿಂಗ್ ಮಾಡಲಿಕ್ಕೆ ಅದು ಅಸಾಧ್ಯ, ಇದು ಫುಲ್ ಪ್ರೂಫ್ ಇದೆ, ಇದಕ್ಕೆ ಯಾರು ಬೇಕಾದರೂ ಕೂಡ ನಿಮ್ಮ ಒಂದು ಏನಾದರೂ ನಿಮ್ಮ ಹತ್ರ ದಾಖಲೆಗಳಿದ್ದರೆ ಏನಾದರೂ ಇದನ್ನು ಸಾಬೀತು ಮಾಡಲಿಕ್ಕಾಗಿದ್ದರೆ ಎಲೆಕ್ಷನ್ ಕಮಿಷನ್ಗೆ ತೋರಿಸಿ ಅಂತ ಹೇಳಿದ್ದಾರೆ. ಈಗ ಇದೆಲ್ಲ ಆಗ್ತಿರುವಂಥ ಒಂದು ಸಂದರ್ಭದಲ್ಲಿ ಸಣ್ಣದಾಗಿ EVM ಅಂದರೆ EVMನ ವ್ಯವಸ್ಥೆ ಏನು ಅನ್ನೋಂಥದ್ದನ್ನು ಒಂದು ಸ್ವಲ್ಪ ನೋಡಿಬಿಡೋಣ. EVM ಎಲೆಕ್ಟ್ರಾನಿಕ್ ವೋಟಿಂಗ್ ಮೆಷಿನ್ ಅನ್ನುವಂಥದ್ದು 1998ರಲ್ಲಿ ಮೊದಲನೇ ಬಾರಿಗೆ ಭಾರತದಲ್ಲಿ ಕೆಲವು ಕಾನ್ಸ್ಟಿಟ್ಯುನ್ಸಿಗಳಲ್ಲಿ ಬಂತು. ಅದಾದ ನಂತರ ಹಂತವಾಗಿ ಬಂದು 2009ರ ಚುನಾವಣೆಯಲ್ಲಿ ಸಂಪೂರ್ಣವಾಗಿ ಇದನ್ನು ಬಳಕೆಗೆ ಬಂತು. ಇದರಲ್ಲಿ 3 ಯೂನಿಟ್ಸ್ ಇರ್ತವೆ. ಒಂದು, ನಾವು ಒಳಗಡೆ ಹೋದ ತಕ್ಷಣ ಏನು ನಾವು ಮತದಾನ ಮಾಡ್ತೀವಿ, ಬಟನನ್ನು ಏನು ಹೊತ್ತೀವಿ, ಅದಕ್ಕೆ ಬ್ಯಾಲೆಟ್ ಯೂನಿಟ್ ಅಂತ ಕರೀತಾರೆ. ಅಲ್ಲಿಂದ ಅದು ಕನೆಕ್ಷನ್ನು ಒಂದು ವಿ ವಿ ಪ್ಯಾಟ್ ಮಿಷಿನ್ ಅಂತೇಳಿ, ವೋಟರ್ ವೆರಿಫೈಯಬಲ್ ಪೇಪರ್ ಆಡಿಟ್ ಟ್ರಯಲ್ ಅನ್ನುವಂಥ ಒಂದು ಮಿಷಿನ್ಗೆ ಅದು ಹೋಗುತ್ತೆ. ಆ ಯಂತ್ರದಲ್ಲಿ ನೋಡಿದಾಗ ನಾವು ಬಟನ್ ಒತ್ತದಂಥ ವ್ಯಕ್ತಿಗೇ ಮತ ಹೋಯ್ತಾ ಇಲ್ಲ ಅನ್ನುವಂಥದ್ದನ್ನು ಅದು ತೋರಿಸುತ್ತೆ. ಅಲ್ಲಿಂದ ಮಾಹಿತಿ ಕಂಟ್ರೋಲ್ ಯೂನಿಟ್ ಅನ್ನುವಂಥದ್ದು ಒಂದು ಕಂಟ್ರೋಲ್ ಯೂನಿಟ್ ಅಂತ ಬಾಕ್ಸ್ ಇರುತ್ತೆ. ಅದು CPU, ಒಂದು ಕಂಪ್ಯೂಟರ್ನ CPU ಇದ್ದ ಹಾಗೆ ಅದರಲ್ಲಿ ಮಾಹಿತಿ ಎಲ್ಲ ಶೇಖರಣೆ ಆಗುತ್ತೆ ಅನ್ನುವಂಥದ್ದು. ಹೀಗೆ 3 ಯಂತ್ರಗಳು ಹಂತವಾಗಿ ಬದಲಾವಣೆಗಳಾಗಿದ್ದಾವೆ, ಅಭಿವೃದ್ಧಿ ಆಗಿದ್ದಾವೆ. ಮತ್ತು ಇತ್ತೀಚೆಗೆ ನಾವು ಉಪಯೋಗ ಮಾಡ್ತಿರುವಂಥ ಯಂತ್ರದಲ್ಲಿ ವಿ ವಿ ಪ್ಯಾಟ್ ಮಿಷಿನ್ ಮೇಲಿರುವಂಥ ಗಾಜಿಗೆ ಒಂದು ಕಲರ್ ಗಾಜ್ ಬಂದಿದೆ ಮತ್ತು ಈ ವ್ಯವಸ್ಥೆ ಇದೆ. ಇದರಲ್ಲಿ ಈಗ ಬಹಳಷ್ಟು ಸಮಸ್ಯೆ, ಈಗ ಅದರ ಬಗ್ಗೆ ಸಂಶಯಗಳು ಈಗ ಬರಲಿಕ್ಕೆ ಕಾರಣ ಆಗಿರುವಂಥದ್ದು ಇದೆ. ಮೊದಲು ವೋಟ್ ಹಾಕ್ತಿದ್ವಿ, ಅದು ನೇರವಾಗಿ ಕಂಟ್ರೋಲ್ ಯೂನಿಟ್ಗೆ ಬರ್ತಾಯಿತ್ತು. ಆದರೆ ಅದರ ಮಧ್ಯದಲ್ಲಿ ಈಗ ವಿ ವಿ ಪ್ಯಾಟ್ ಮಿಷಿನ್ ಇದೆ. ಮಾಹಿತಿ ವಿ ವಿ ಪ್ಯಾಟ್ ಮಿಷಿನಿಗೆ ಬಂದಾಗ ವಿ ವಿ ಪ್ಯಾಟ್ ಮಿಷಿನ್ನಲ್ಲಿರುವಂಥ ಮಾಹಿತಿ ಯಾವ ಅಭ್ಯರ್ಥಿ ಮತ್ತು ಯಾವ ಪಕ್ಷ ಅನ್ನೋದನ್ನು ಕೂಡ ತೋರಿಸುತ್ತದು. ಹೀಗಾಗಿ ಇವೆರಡೂ ಮಾಹಿತಿ ಕಂಟ್ರೋಲ್ ಯೂನಿಟ್ಗೆ ಹೋಗೋದ್ರಿಂದ ಕಂಟ್ರೋಲ್ ಯೂನಿಟ್ನಲ್ಲಿ ಇದನ್ನು ಬದಲಾವಣೆ ಮಾಡ್ಕೋಬೋದು. ಕಂಟ್ರೋಲ್ ಯೂನಿಟ್ನಲ್ಲಿ ಈ ಮತವನ್ನು ತಮಗೆ ಬೇಕಾದ ಅಭ್ಯರ್ಥಿಗೆ ಹೋಗೋ ರೀತಿಯಲ್ಲಿ ಅದನ್ನು ಮಾಡ್ಕೊಳ್ಬೋದು ಅನ್ನುವಂಥದ್ದು ಎಲ್ಲರೂ ಎತ್ತಿರುವಂಥದ್ದು ಪ್ರಶ್ನೆ. ಈಗ ಇದು ಹ್ಯಾಕಿಂಗ್ ಸಾಧ್ಯವೇ, ಹ್ಯಾಕಿಂಗ್ ಮಾಡಲಿಕ್ಕೆ ಬರುತ್ತಾ ಅನ್ನೋವಂಥದ್ದನ್ನು ಒಂದು ಸ್ವಲ್ಪ ನೋಡೋಣ. ನಾವು ಈಗಾಗಲೇ ಚರ್ಚೆ ಮಾಡಿದಾಗೆ ಇದನ್ನು ಮೊಟ್ಟೆ ಬದಲಾದಾಗಿ ಹ್ಯಾಕಿಂಗ್ ಆಗುತ್ತೆ ಅಂತೇಳಿ ಆದ್ವಾನಿಯವರು 2009ರಲ್ಲಿ ಹೇಳಿದ್ರು. ಇದು ಅವಾಗ ಅವರು ಎತ್ತಿದ್ದಂಥ ಪ್ರಶ್ನೆ ಏನಂದರೆ ಅಮೇರಿಕಾ, ಜರ್ಮನಿ ಮುಂದುವರೆದ ರಾಷ್ಟ್ರಗಳಲ್ಲಿ ಇದು ಉಪಯೋಗ ಆಗ್ತಾ ಇಲ್ಲ. ಜಪಾನ್ ಇದನ್ನು ಉಪಯೋಗ ಮಾಡಲ್ಲ. ಮತಯಂತ್ರಗಳಿಗೆ ಬೇಕಾದಂಥ ಸಾಫ್ಟ್ವೇರ್ ತಯಾರು ಮಾಡುವಂಥ ಜಪಾನ್ನಲ್ಲೂ ಕೂಡ ಇದನ್ನು ಬಳಕೆ ಆಗೋದಿಲ್ಲ. ಮುಂದುವರೆದ ರಾಷ್ಟ್ರಗಳಲ್ಲಿ ಎಲ್ಲೂ ಕೂಡ ಇದಿಲ್ಲ. ಕೇವಲ ಹಿಂದುಳಿದ ಕೆಲವು ರಾಷ್ಟ್ರಗಳಲ್ಲಿ ಮಾತ್ರ ಇದೆ. ಆದ್ದರಿಂದ ಇದರಲ್ಲಿ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಅಂತ ಅವರು ಎತ್ತಿದ್ರು. ಚಂದ್ರಬಾಬು ನಾಯ್ಡು ಕೂಡ 2010ರಲ್ಲಿ EVM ಯಂತ್ರ ಸರಿ ಇಲ್ಲ, ಇದರಲ್ಲಿ ಮ್ಯಾನಿಪ್ಯುಲೇಷನ್ ಮಾಡಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥದ್ದನ್ನು ಅವರು ಕೂಡ ಹೇಳಿದರು. 2013ರಲ್ಲಿ ಇದರ ಕಾರ್ಯವೈಖರಿ ಬಗ್ಗೆ BJPಯ ಸುಬ್ರಹ್ಮಣ್ಯಂ ಸ್ವಾಮಿ ಅವರು ಸುಪ್ರೀಂ ಕೋರ್ಟಲ್ಲಿ ಹೋಗ್ಬಿಟ್ಟು ಇದು ಸರಿಯಾಗಿ ಕೆಲಸ ಮಾಡಲ್ಲ, ಮ್ಯಾನಿಪ್ಯುಲೇಷನ್ ಮಾಡ್ಬೋದು, ನಮಗೆ ನಾವು ಯಾರು ವೋಟ್ ಹಾಕಿದ್ವಿ ಅನ್ನೋದು ಕಾಣಬೇಕು, ಅದಕ್ಕೆ VVPAT ಒಂದು ಯಂತ್ರವನ್ನು ಇಡಲೇಬೇಕು, ಪ್ರಿಂಟ್ ಆಗಲೇಬೇಕು ಅಂತೇಳಿ ಹೇಳಿದ್ದಕ್ಕೋಸ್ಕರ ಇವತ್ತು ನಮಗೆ VVPAT ಅಂತ ಒಂದು ಮಿಷಿನ್ ಇದೆ. ಆ ಮಿಷಿನಲ್ಲಿ ನಾವು ಯಾರಿಗೆ ಮತ ಹಾಕಿದ್ದೀವಿ ಅನ್ನೋದನ್ನು ನೋಡ್ಬೋದು ಕೂಡ. ಅದ್ರ ಜೊತೆಗೆ ಆ VVPATನಲ್ಲಿರುವಂಥ ಚೀಟಿಗಳು ಉಳ್ಕೊಳ್ತವೆ.
ಕೆಲವು ದಿನಗಳ ಒಳಗೆ 2 ತಿಂಗಳ ಒಳಗಡೆ ಅವು ಮಿಷಿನಲ್ಲೇ ಇರ್ತವೆ. ಸೊ ಏನಾದರೂ ಮತ್ತೊಂದು ಸರಿ ಅದನ್ನು ನಾವು ಪರಿಶೀಲಿಸಬೇಕಂದ್ರೆ ಒಂದು ಅವಕಾಶ ಕೂಡ ಈಗ ಉಂಟಾಗಿದೆ. ಇದು 2010ರಲ್ಲಿ ಹ್ಯಾಕಿಂಗ್ ಬಗ್ಗೆ ಮೊಟ್ಟ ಮೊದಲ ಒಂದು ವರದಿ ಬಂದಂಥದ್ದು ಅಲೆಕ್ಸ್ ಹಿಲ್ಡರ್ಮೆನ್ ಅಂತೇಳಿ ಒಬ್ಬ ಮಿಶಿಗನ್ ಯೂನಿವರ್ಸಿಟಿಯ ಒಬ್ಬ ವಿಜ್ಞಾನಿ, ಅವ್ರ ಜೊತೆಗೆ ಹರಿಕೆ ಪ್ರಸಾದ್ ಅನ್ನುವಂಥ ಒಬ್ಬರು ಹೈದರಾಬಾದಿನ ಒಬ್ಬ ತಂತ್ರಜ್ಞ, ಮತ್ತು ರೋಪ್ ಗೂರಿಪ್ಸ್ ಅನ್ನುವಂಥ ಒಬ್ಬ ಹಾಲೆಂಡಿನ ಒಬ್ಬ ತಂತ್ರಾಂಶ ವಿಶ್ಲೇಷಕ. ಇವರು 3 ಜನ ಇನ್ನಿತರ ಜನಗಳ ಜೊತೆಗೆ ಸೇರಿಸ್ಬಿಟ್ಟು ಭಾರತದಲ್ಲಿ ಉಪಯೋಗವಾಗುವಂಥ EVM ಏನಿದೆ ಅದನ್ನು 2 ರೀತಿಯಲ್ಲಿ ಹ್ಯಾಕ್ ಮಾಡ್ಬೋದು ಅನ್ನೋಂಥದ್ದನ್ನು ಒಂದು ವಿಡಿಯೋ ಮೂಲಕ ಅವರು ಮಾಡಿ ತೋರಿಸಿದ್ರು. ಅವರ ಪ್ರಕಾರ 2 ರೀತಿಯಲ್ಲಿ ಯಾವ ರೀತಿ ಮಾಡ್ಬೋದು ಅಂತಂದರೆ, ಮೊದಲನೇದಾಗಿ ಕಂಟ್ರೋಲ್ ಯೂನಿಟ್ನಲ್ಲಿರುವಂಥದ್ದು ಮೇಲ್ಗಡೆ ಏನು ಸಂಖ್ಯೆಗಳನ್ನ ತೋರಿಸುತ್ತೆ, ಯಾವ ಅಭ್ಯರ್ಥಿಗೆ ಎಷ್ಟು ಮತ ಬಿತ್ತು ಅಂತ ತೋರಿಸುವಂಥದ್ದು ಏನು ಡಿಸ್ಪ್ಲೇ ಯೂನಿಟ್ ಅಂತ ಮೇಲ್ಗಡೆ ಇರುತ್ತೆ. ಆ ಡಿಸ್ಪ್ಲೇ ಯೂನಿಟನ್ನು ಬದಲಾಯಿಸಿದರೆ, ಡಿಸ್ಪ್ಲೇ ಯೂನಿಟ್ ಲಾಕ್ ಆಗಿರೋದಿಲ್ಲ ಮತ್ತು ಅದು ಸೀಲ್ ಆಗಿರೋದಿಲ್ಲ, ಆ ಡಿಸ್ಪ್ಲೇ ಯೂನಿಟನ್ನು ಬೇರೆ ಯೂನಿಟನ್ನು ಬದಲಾವಣೆ ಮಾಡಿಕೊಂಡ್ರೆ ಅದನ್ನು ಬ್ಲೂಟೂತ್ ಮೂಲಕ ಅದರಲ್ಲಿ ಅಂಕಿಅಂಶಗಳನ್ನು ತೋರಿಸುವಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡಿಕೊಂಡ್ರೆ ಯಾವುದೇ CEUನ ಕಂಟ್ರೋಲ್ ಯೂನಿಟಿನ ಡಿಸ್ಪ್ಲೇ ಯೂನಿಟ್ನಲ್ಲಿ ಬರುವಂಥ ದಾಖಲೆ ಏನಿದೆ, ಮಾಹಿತಿ ಏನಿದೆ ಅದನ್ನು ಬದಲಾವಣೆ ಮಾಡ್ಬೋದು ಅನ್ನೋಂಥದ್ದನ್ನು ಅವ್ರು ತೋರಿಸ್ಕೊಟ್ಟಿದ್ರು. ಅದ್ರ ಜೊತೆಗೆ ಕಂಟ್ರೋಲ್ ಯೂನಿಟಿನ ಮದರ್ ಬೋರ್ಡನ್ನು 2 ನಿಮಿಷ ಸಿಕ್ಕರೆ ಸಾಕು, ಅದರಲ್ಲಿರೋ ಏನು ದಾಖಲಾಗಿರುತ್ತೆ, ಅಭ್ಯರ್ಥಿಗಳ ಪರವಾಗಿ ಮತಗಳೇನು ಅದರಲ್ಲಿ ದಾಖಲಾಗಿರ್ತವೆ ಅದನ್ನು 2 ನಿಮಿಷದಲ್ಲಿ ಬದಲಾವಣೆ ಮಾಡ್ಬೋದು ಮದರ್ ಬೋರ್ಡಲ್ಲಿ ಒಂದು ಸಣ್ಣ ಉಪಕರಣದ ಸಹಾಯದಿಂದ ಅಂತೇಳಿ ಅವರು ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸಿದ್ರು. ಇದಾದ ನಂತರ ಇತ್ತೀಚೆಗೆ ಕಣ್ಣನ್ ಗೋಪಿನಾಥನ್ ಅವರು ಈ ಬ್ಯಾಲೆಟ್ ಯೂನಿಟ್, VVPAT ಮತ್ತು CEU ಇದ್ರ 3 ಬಗ್ಗೆನೂ ಕೂಡ ಸಂದೇಹಗಳನ್ನ ವ್ಯಕ್ತಪಡಿಸಿದರು. ಕಣ್ಣನ್ ಗೋಪಿನಾಥನವರು IAS ಅಧಿಕಾರಿ, ಅನೇಕ ಚುನಾವಣೆಗಳನ್ನು ನಡೆಸಿದಂಥವ್ರು. ಅವರ ಪ್ರಕಾರ ಯಾವುದೇ ಒಂದು ತಂತ್ರಾಂಶ ಆಧಾರಿತ ಯಾವುದೇ ಒಂದು ಯಂತ್ರವನ್ನು ಕೂಡ ಮ್ಯಾನಿಪುಲೇಟ್ ಮಾಡ್ಬೋದು. ಹಾಗಾಗಿ ಬ್ಯಾಲೆಟ್ ಯೂನಿಟ್ಟಿಂದ VVPATಗೆ ಮಾಹಿತಿ ಬರುವಂಥ ಮಾಹಿತಿಯಲ್ಲಿ ಅಭ್ಯರ್ಥಿ ಮತ್ತು ಪಕ್ಷದ ಕೂಡ ಇರೋದ್ರಿಂದ ಮತ್ತು ಕಂಟ್ರೋಲ್ ಯೂನಿಟ್ಗೆ ಅದು ಬರೋದ್ರಿಂದ ಅದನ್ನು ಮಾಡ್ಬೋದು ಅನ್ನೋಂಥದ್ದನ್ನು ಕಣ್ಣನ್ ಗೋಪಿನಾಥನ್ ಅವರು ಕೂಡ ಈ ಪ್ರಶ್ನೆಯನ್ನು ಎತ್ತಿದ್ರು. ಮೊದಲು ಕಂಟ್ರೋಲ್ ಯೂನಿಟ್ ಮತ್ತು ಬ್ಯಾಲೆಟ್ ಯೂನಿಟ್ ಇದ್ದಾಗ ಈ ರೀತಿ ಆಗ್ತಿರ್ಲಿಲ್ಲ, ಈಗ ಹಾಗೆ ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳ್ಬಿಟ್ಟು ಕಣ್ಣನ್ ಗೋಪಿನಾಥನ್ ಅವರು ಹೇಳಿದ್ದಾರೆ. ಬಹಳಷ್ಟು ಜನ ಎತ್ತಿರುವಂಥದ್ದು ಪ್ರಶ್ನೆ ಏನಂದರೆ VVPAT ಏನು ಮಧ್ಯ ಬಂದಿದೆ, ಅದರ ಬಗ್ಗೆ ಭಾಳಷ್ಟು ಪ್ರಶ್ನೆಗಳನ್ನು ಎತ್ತಿದ್ದೇವೆ. ಈ ಸಮಯದಲ್ಲಿ ನಾವು ಮಾತಾಡಬೇಕಾಗಿರುವಂಥದ್ದು ಅಂದರೆ ಚುನಾವಣೆ ಸೋತಾಗ ಮಾತ್ರ ಯಾಕೆ ಈ ಪ್ರಶ್ನೆ ಬರುತ್ತೆ, BJP ಚುನಾವಣೆಯಲ್ಲಿ ಗೆದ್ದಾಗ ಕಾಂಗ್ರೆಸ್ ಮತ್ತು ಬೇರೆ ಪಕ್ಷಗಳು ಸೋತಾಗ ಮಾತ್ರ ಈ ಪ್ರಶ್ನೆ ಯಾಕೆ ಬರುತ್ತೆ, ಬೇರೆ ಕಡೆ ಯಾಕೆ ಇದು ಬರಲ್ಲ ಅನ್ನೋಂಥದ್ದು ಬಹಳ ವ್ಯಾಪಕವಾಗಿ ಚರ್ಚೆ ಆಗಿದೆ. ಎಲ್ಲರೂ ಹೇಳುವಂಥದ್ದು ಯಾವಾಗಲೂ ಕೂಡ ಒಂದೇ ಪಕ್ಷ ಗೆಲ್ತಾ ಇದ್ದರೆ ಅದ್ರ ಮೇಲೆ ಬಹಳ ಬೇಗ ಅಪನಂಬಿಕೆ ಉಂಟಾಗುತ್ತೆ. ಹಾಗಾಗಬಾರ್ದು ಅಂತೇಳಿ ಸಣ್ಣ ಸಣ್ಣ ಚುನಾವಣೆಗಳಲ್ಲಿ BJP ಸೋಲುತ್ತೆ ಮತ್ತು ದೊಡ್ಡ ಚುನಾವಣೆಗಳು ಬಹಳ ಮಹತ್ವವಾದಂಥ ಚುನಾವಣೆಗಳಿದ್ದಾಗ ಅದು ಗೆಲ್ಲುತ್ತೆ ಅನ್ನುವಂಥದ್ದು ಅದರ ಬಗ್ಗೆ ಒಂದು ವಿಶ್ಲೇಷಣೆ. ಕಾಂಗ್ರೆಸ್ ಪಕ್ಷ ಎನಿ ಮಿಷನ್ ದಟ್ ಕ್ಯಾನ್ ಬಿ ಹ್ಯಾಕ್ ವಿಚ್ ಹ್ಯಾಸ್ ಎ ಚಿಪ್ ಅಂತೇಳ್ಬಿಟ್ಟು ಕಾಂಗ್ರೆಸ್ ಪಕ್ಷ ತನ್ನ ಒಂದು ಅಧಿಕೃತ ಹೇಳಿಕೆಯನ್ನು ನೀಡಿದೆ. BJP ಯಾವಾಗ ಗೆಲ್ಲೇಬೇಕು ಅನ್ನೋಂಥದ್ದು ಪರಿಸ್ಥಿತಿ ಆಗುತ್ತೆ ಆವಾಗ ಅದನ್ನು ಗೆಲ್ಲುತ್ತೆ ಅಂತೇಳಿ ಕೂಡ ಅದು ಹೇಳಿದೆ. 2017ರಲ್ಲಿ ಸೌರವ್ ಭರದ್ವಾಜ್ ಅಂತೇಳಿ ಒಬ್ಬ ದೆಹಲಿಯ ಸಂಸದ ಒಬ್ಬರು ದೆಹಲಿ ವಿಧಾನಸಭೆಯಲ್ಲಿ ಒಂದು ಮತಯಂತ್ರವನ್ನು ತಂದು ಹ್ಯಾಕ್ ಮಾಡಿ ತೋರಿಸಿದ್ರದು. ಇದು ಕೂಡ ಸುಮಾರು ವೈರಲ್ ಆಗಿತ್ತು, ಇದ್ರ ಬಗ್ಗೆ ಭಾಳಷ್ಟು ಚರ್ಚೆ ಆಗಿತ್ತು. ಎಲೆಕ್ಷನ್ ಕಮಿಷನ್ನ ಈ ಮಿಷಿನ್ ನಮ್ಮದಲ್ಲ, ನಮ್ಮ ಎಲೆಕ್ಷನ್ ಕಮಿಷನ್ ಉಪಯೋಗ ಮಾಡುವಂಥ ಮಿಷಿನ್ ಅಲ್ಲ, ಬೇರೆ ಯಾವುದೋ ಮಿಷಿನನ್ನು ತೆಗೆದುಕೊಂಡು ಅವರು ತೋರಿಸಿದ್ದಾರೆ. ನಮ್ಮ ಮಿಷಿನ್ಗಳು ಸ್ಟ್ಯಾಂಡ್ ಅಲೋನ್ ಯಂತ್ರಗಳು ಮತ್ತು ನಮ್ಮ ಮಿಷಿನ್ನಲ್ಲಿ ಪ್ರೀ ಲೋಡೆಡ್ ಸಾಫ್ಟ್ವೇರ್ ಇರೋದ್ರಿಂದ ಇದನ್ನು ಬದಲಾವಣೆ ಮಾಡಲಿಕ್ಕೆ ಸಾಧ್ಯತೆ ಆಗದೇ ಇಲ್ಲ ಅನ್ನೋಂಥದ್ದನ್ನು ಅವ್ರು ಹೇಳಿದ್ದಾರೆ. ಆದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿರುವಂಥ ಈ ಸಮಯದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲ ತಾಂತ್ರಿಕ ತಂತ್ರಾಂಶ ಆಧಾರಿತ ಯಂತ್ರಗಳನ್ನು ಬದಲಾವಣೆ ಮಾಡ್ತಿರೋಂಥ ಈ ಸಂದರ್ಭದಲ್ಲಿ ನಮ್ಮ ಯಂತ್ರ ಏನು ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ಇದೆ, ಇದು ಅದನ್ನು ಮೀರಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನು ಸವಾಲುಗಳನ್ನು ಒಡ್ಡಿದೆ ಅದನ್ನು ಮೀರಿಬಿಟ್ಟು ಈ ಯಂತ್ರ ಇದೆ ಅನ್ನೋದನ್ನು ಇಲ್ಲಿವರೆಗೆ ಯಾರೂ ಕೂಡ ದಾಖಲೆಗಳ ಜೊತೆಗೆ ಸಾಬೀತು ಮಾಡಲಿಕ್ಕೆ ಆಗಿಲ್ಲ ಅನ್ನೋವಂಥದ್ದನ್ನು ಕೂಡ ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಇನ್ನೊಂದು ದೊಡ್ಡ ಪ್ರಶ್ನೆ ಎತ್ತಿರೋದೇನೆಂದರೆ ಭಾಳ ಜನ ಹೇಳುವಂಥದ್ದು VVPAT ಮಿಷಿನ್ನಲ್ಲಿರುವಂಥ ಏನು ಚೀಟಿಯನ್ನು ಪ್ರಿಂಟ್ ಆಗುತ್ತೆ, ಆ ಪ್ರಿಂಟ್ ಆಗಿರುವಂಥದ್ದು ಮಾಹಿತಿ ಕೇವಲ 2 ತಿಂಗಳವರೆಗೆ ಮಾತ್ರ ಇರುತ್ತೆ, ಅದಾದ ನಂತರ ನಶಿಸಿ ಹೋಗುತ್ತೆ. ನಾವು ಸಾಮಾನ್ಯವಾಗಿ ಬಸ್ಗಳಲ್ಲಿ ಅಲ್ಲಿ ತಗೊಂಡಂಥ ಚೀಟಿಗಳು ಯಾವ ರೀತಿ ತಮ್ಮ ಅಂಕನ ಶಾಯಿಯನ್ನು ಅಳಿಸ್ಕೊಳ್ತವೆ ಅದೇ ರೀತಿ ಇದು ಕೂಡ ಹೋಗುತ್ತೆ. ಹಾಗಾಗಿ ಒಂದು ವೇಳೆ ಕೋರ್ಟಿಗೆ ಹೋದರೆ ಕೋರ್ಟಲ್ಲಿ 6 ತಿಂಗಳ ನಂತರ 1 ವರ್ಷದ ನಂತರ ಈ ಪ್ರಶ್ನೆಯನ್ನು ಚಾಲೆಂಜ್ ಮಾಡಿ ಏನಾದರೂ ವಿಚಾರಣೆ ನಡೆದರೆ ಅಲ್ಲಿ ಅದರದನ್ನು ಸಾಬೀತು ಮಾಡಲಿಕ್ಕೆ ಅದನ್ನು ತರಲಿಕ್ಕೋಸ್ಕರ ಯಾವುದೇ ಮಾಹಿತಿ ಇರೋದಿಲ್ಲ ಅನ್ನುವಂಥದ್ದು ಕೂಡ ಒಂದು ಇದು
ಸುಪ್ರೀಂ ಕೋರ್ಟ್ಗೆ ಈಗಾಗಲೇ ತನ್ನ ಒಂದು ಅಫಿಡವಿಟನ್ನು ಕೊಟ್ಟಿದೆ. ಕೊಟ್ಟುಬಿಟ್ಟು ಅದರಲ್ಲಿ ಇದು ಒಂದೇ ಬಾರಿ ಪ್ರೋಗ್ರಾಮ್ ಮಾಡಬಹುದಾದಂಥ ಯಂತ್ರವಾಗಿರೋದ್ರಿಂದ ಇದು ಯಾವುದೋ ರೀತಿಯಲ್ಲಿ ಬದಲಾವಣೆ ಮಾಡಲಿಕ್ಕಾಗೋದಿಲ್ಲ ಮತ್ತು ಇದನ್ನು ತಯಾರಿಸುವಂಥದ್ದು ದೇಶದ ನಮ್ಮದೇ ಸಂಸ್ಥೆಗಳು ಇದನ್ನು ಮಾಡ್ತವೆ. ಇದರ ಹಾರ್ಡ್ವೇರನ್ನು ಭಾರತ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಮಾಡುತ್ತೆ ಮತ್ತು ECIL ಅನ್ನುವಂಥದ್ದು ಒಂದು ಸಂಸ್ಥೆ ಮಾಡುತ್ತೆ ಮತ್ತು ಇದರ ಸಾಫ್ಟ್ವೇರನ್ನು ಕೂಡ DRDO ಮತ್ತು ಅಣುಶಕ್ತಿ ಸಂಶೋಧನಾ ಕೇಂದ್ರದವರು ಇದನ್ನು ಮಾಡ್ತಾರೆ. ಹಾಗಾಗಿ ಇದು ಎಲ್ಲೂ ಕೂಡ ಹ್ಯಾಕ್ ಮಾಡಲಿಕ್ಕೆ ಆಗೋದಿಲ್ಲ ಅನ್ನುವಂಥದ್ದು ಒಂದು ಹೇಳಿಕೆ. ಆದರೆ ಬಹಳಷ್ಟು ಜನ ಎತ್ಕೊಳ್ತಿರುವಂಥದ್ದು ಇನ್ನೊಂದು ಪ್ರಮುಖವಾದ ಪ್ರಶ್ನೆ ಏನಂತಂದರೆ, ಈ ತಂತ್ರಾಂಶ ಏನು ತಯಾರಾಗುತ್ತೆ ಇದಕ್ಕೋಸ್ಕರ ಬ್ಯಾಕ್ ಎಂಡಿನ ಸೋರ್ಸ್ ಕೋಡ್ ಯಾರ ಬಳಿ ಇದೆ ಮತ್ತು ಇದು ಯಾರ್ಯಾರಿಗೆ ಇದರ ಸೋರ್ಸ್ ಕೋಡ್ ಲಭ್ಯತೆ ಇದೆ ಮತ್ತು ಇದು ಎಷ್ಟು ಸುರಕ್ಷಿತ ಅನ್ನುವಂಥದ್ದು ಪ್ರಶ್ನೆ ಏನಿದೆಯಲ್ಲ, ಇದನ್ನು ಬಹಳಷ್ಟು ತಂತ್ರಾಂಶ ಪರಿಣಿತರು ಈ ಪ್ರಶ್ನೆಯನ್ನು ಎತ್ತಿದ್ದಾರೆ. ಆದರೆ ಗೌಪ್ಯತಾ ಕಾರಣಕ್ಕಾಗಿ ಇಲ್ಲಿವರೆಗೆ ಎಲೆಕ್ಷನ್ ಕಮಿಷನ್ನ ಇದರ ಮಾಹಿತಿಯನ್ನು ನೀಡಿಲ್ಲ, ಹೊರಗಡೆ ಕೊಟ್ಟಿಲ್ಲ ಮತ್ತು ಯಾರಿಗೂ ಕೂಡ ಇದು ಕೊಡಲಿಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅದು ಹೇಳಿದೆ. ಹಾಗಾಗಿ ಈ ಸುಮಾರು ಪ್ರಶ್ನೆಗಳು ಬ್ಯಾಕ್ ಎಂಡಲ್ಲಿರುವಂಥದ್ದು ಸೋರ್ಸ್ ಕೋಡ್ ಬಗ್ಗೆ, VVPATನಲ್ಲಿರುವಂಥದ್ದು ಮಾಹಿತಿ, ಪಕ್ಷದ ಮಾಹಿತಿ ಇರುವಂಥದ್ದು CUಗೆ ಹೋಗ್ತಿರುವಂಥದ್ರ ಬಗ್ಗೆ ಸಮರ್ಪಕವಾಗಿ ಉತ್ತರವನ್ನು ಇಲ್ಲಿವರೆಗೆ ಯಾರೂ ಕೂಡ ಕೊಡಲಿಕ್ಕಾಗಿಲ್ಲ. ಜಿಲ್ಲಾಧಿಕಾರಿಗಳ ಮಟ್ಟದಲ್ಲಿ ಯಾರು ಎಲೆಕ್ಷನನ್ನು ನೋಡ್ತಾರೆ, ಏಜೆಂಟ್ಸ್ ನೋಡ್ತಾರೆ ಮತ್ತು ಯಾರು ಹತ್ತಿರದಿಂದ ನೋಡ್ತಾರೆ, ಅವ್ರಿಗೆ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ ಎಲೆಕ್ಟ್ರಾನಿಕ್ ವೋಟಿಂಗ್ ಮೆಷಿನನ್ನು ಜಿಲ್ಲಾಧಿಕಾರಿಗಳ ಮಟ್ಟದಲ್ಲಿ ಇದರಲ್ಲಿ ಏನೇನು ಹ್ಯಾಕ್ ಮಾಡಲಿಕ್ಕೆ, ಬದಲಾವಣೆ ಮಾಡಲಿಕ್ಕೆ ಅಥವಾ ಮದರ್ ಬೋರ್ಡಲ್ಲಿ ಏನಾದರೂ ಬದಲಾವಣೆಗಳನ್ನು ತರಲಿಕ್ಕೆ ಖಂಡಿತ ಸಾಧ್ಯತೆ ಇಲ್ಲ. ಯಾಕಂದರೆ ಅಷ್ಟು ಒಳ್ಳೆಯ ಭದ್ರತೆ ಅಲ್ಲಿರುತ್ತೆ ಅನ್ನೋಂಥದ್ದನ್ನು ಚುನಾವಣೆ ಹತ್ತಿರದಿಂದ ಯಾರು ನೋಡಿದ್ದಾರೆ ಅವರೆಲ್ಲರಿಗೂ ಕೂಡ ಅನಿಸುತ್ತೆ. ಜಿಲ್ಲಾಧಿಕಾರಿಗಳ ಮಟ್ಟದಲ್ಲಿ ಖಂಡಿತ ಇದು ಸಾಧ್ಯ ಇಲ್ಲ. ಆದರೆ ಸ್ಯಾಮ್ ಪಿಟ್ರೋಡ ಎತ್ತಿರುವಂಥದ್ದು ಮತ್ತೊಂದು ಮಹತ್ವವಾದ ಪ್ರಶ್ನೆ ಏನಂದರೆ, ಭಾರತದ ಚುನಾವಣಾ ಪ್ರಕ್ರಿಯೆಯಲ್ಲಿ ಚುನಾವಣೆ ಎಷ್ಟು ಚೆನ್ನಾಗಿ ನಡೆಸಬೇಕೋ ಅಷ್ಟೇ ಚೆನ್ನಾಗಿ ಜನಗಳಿಗೆ ಈ ವ್ಯವಸ್ಥೆಯ ಮೇಲೆ, ಚುನಾವಣೆ ನಡೀತಿರುವಂಥ ಒಂದು ರೀತಿಯ ಮೇಲೆ ನಂಬಿಕೆ ಕೂಡ ಬರಬೇಕು. ಈ EVM ಮೆಷಿನ್ ಆ ನಂಬಿಕೆಯನ್ನು ತಂದಿದೆಯಾ ಅನ್ನುವಂಥದ್ದು ಪ್ರಶ್ನೆ. ಭಾಳಷ್ಟು ಜನ ಇದರಲ್ಲಿ ಪ್ರಶ್ನೆಯನ್ನು ಎತ್ತಿರೋದ್ರಿಂದ, ಭಾಳಷ್ಟು ಜನರಿಗೆ ಇದರ ಮೇಲೆ ಸಂದೇಹ ಉಂಟು ಮಾಡಿರೋದ್ರಿಂದ ಅದು ನಿವಾರಣೆಯಾಗದ ಹೊರತು ಚುನಾವಣೆಯನ್ನು ಪಕ್ಷಪಾತವಿಲ್ಲದೆ ಪಾರದರ್ಶಕವಾಗಿ ನಡೆಸೋದು ಅಷ್ಟೇ ಅಲ್ಲ, ಪಾರದರ್ಶಕವಾಗಿ ನಡೀತಾ ಇದೆ ಅನ್ನುವಂಥದ್ದು ಈ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಬರಬೇಕು. ಅದು ಬಂದಿಲ್ಲವಾದ್ದರಿಂದ ಇದನ್ನು ತಾತ್ಕಾಲಿಕವಾಗಿ ಇದನ್ನು ಕೈ ಬಿಟ್ಟುಬಿಟ್ಟು ಜನಗಳಿಗೆ ವೋಟರ್ ಏನು VVPAT ಮಿಷಿನ್ನಲ್ಲಿ ಪ್ರಿಂಟ್ ಆಗುತ್ತೆ, ಆ ಪ್ರಿಂಟ್ ಆಗಿರುವಂಥದ್ದು ಬಹಳಷ್ಟು ದಿನಗಳು ಇರಬಹುದಾದಂಥ ಒಂದು ಪ್ರಿಂಟರನ್ನು ಹಾಕಿ ಆ ಚೀಟಿಗಳು ಅಲ್ಲೇ ಬೀಳೋ ಹಾಗೆ ಮಾಡಿ ಆ ಚೀಟಿಗಳನ್ನು ಎಣಿಸ್ಬಿಟ್ಟು ಈಗ ಒಂದು ದಿನದಲ್ಲಿ ಚುನಾವಣೆ ಆಗುವಂಥದ್ದು, ರಿಸಲ್ಟ್ ಬರುವಂಥದ್ದು 2 ದಿನ ತಗೋಬೋದು, 3 ದಿನ ತೆಗೆದುಕೊಳ್ಬೋದು, ಟೈಮ್ ತೆಗೆದುಕೊಂಡ್ರೂ ಅಡ್ಡಿ ಇಲ್ಲ. ಹೀಗೆ ಮಾಡೋದ್ರಿಂದ ನಿಸ್ಸಂಶಯವಾಗಿ ಎಲ್ಲರ ಮನಸ್ಸಿನಲ್ಲೂ ಕೂಡ ಇದು ಸಂದೇಹ ನಿವಾರಣೆ ಆಗುತ್ತೆ ಮತ್ತು ಚುನಾವಣೆ ಸಂಪೂರ್ಣ ಪಾರದರ್ಶಕವಾಗಿ ನಡೀಲಿಕ್ಕೆ ಸಹಾಯಕ ಆಗುತ್ತೆ. ಹಾಗೆ ಮಾಡಬೇಕು ಅನ್ನೋಂಥದ್ದು ಸ್ಯಾಮ್ ಪಿಟ್ರೋಡರವರು ಈಗ ಎತ್ತಿರುವಂಥ ಪ್ರಶ್ನೆ. ಇದನ್ನೇ ಬಹಳಷ್ಟು ಜನ ಕೂಡ ಇದನ್ನು ಬೆಂಬಲಿಸ್ತಾ ಇದ್ದಾರೆ. ಇದೆಲ್ಲದ್ರ ಜೊತೆಗೆ ಇದೆಲ್ಲದರ ಹಿನ್ನೆಲೆಯಲ್ಲಿ ಒಂದು ಬಹಳ ದೊಡ್ಡ ಬೆಳವಣಿಗೆ ಭಾರತದಲ್ಲಾಗಿರುವಂಥದ್ದು ಮತ್ತೊಂದೇನೆಂದರೆ, ಎಲೆಕ್ಷನ್ ಕಮಿಷನ್ನ ಆಯುಕ್ತರ ನೇಮಕಾತಿ ಪ್ರಕ್ರಿಯೆ ಏನಿತ್ತು, ಹಿಂದೆ ರಾಷ್ಟ್ರಪತಿಗಳ ಮಾಡ್ತಾಯಿದ್ರು ಪ್ರಧಾನಮಂತ್ರಿಯವರ ಶಿಫಾರಸಿನೊಂದಿಗೆ. ನಂತರ ಅದರ ಮೇಲೆ ಭಾಳಷ್ಟು ಪ್ರಶ್ನೆಗಳಾದ ನಂತರ ಸುಪ್ರೀಂ ಕೋರ್ಟ್ 3 ಜನರ ಒಂದು ಸಮಿತಿಯನ್ನು ಮಾಡಬೇಕು. ಅದರಲ್ಲಿ ಪ್ರಧಾನಮಂತ್ರಿಗಳಿರಬೇಕು, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇರಬೇಕು ಮತ್ತು ವಿರೋಧ ಪಕ್ಷದ ನಾಯಕರು ಇರಬೇಕು. ಇವು 3 ಜನ ಸೇರಿ ನಿಷ್ಪಕ್ಷಪಾತವಾದಂಥ ವ್ಯಕ್ತಿಯನ್ನು ಆಯ್ಕೆ ಮಾಡಬೇಕು ಅಂತೇಳಿ ಒಂದು ಸಲಹೆಯನ್ನು ಕೊಟ್ಟಿತ್ತು. ಇದಕ್ಕೆ ಭಾರತ ಸರ್ಕಾರ ಈಗ ಒಂದು ಆ್ಯಕ್ಟನ್ನು ತಂದುಬಿಟ್ಟು ಬದಲಾವಣೆ ಮಾಡಿ ಅದರಲ್ಲಿ ಪ್ರಧಾನಮಂತ್ರಿಗಳು, ವಿರೋಧ ಪಕ್ಷದ ನಾಯಕರು ಮತ್ತು ಪ್ರಧಾನಮಂತ್ರಿಯವರ ಕ್ಯಾಬಿನೆಟ್ಟಿನ ಒಬ್ಬ ಮಂತ್ರಿಯನ್ನು ಸೇರಿಸ್ಕೊಂಡು 3 ಜನ ಸೇರಿ ನೇಮಕಾತಿ ಮಾಡಬೇಕು ಅಂತೇಳಿ ಬದಲಾವಣೆಯನ್ನು ತಂದಿದ್ದಾರೆ. ಇದರಿಂದಾಗಿ ಏನಾಗ್ತಿದೆ ಅಂತಂದರೆ, ಇಬ್ಬರೂ ಕೂಡ ಆಡಳಿತ ಪಕ್ಷದ ಸದಸ್ಯರಾಗಿರೋದ್ರಿಂದ ಆಡಳಿತ ಪಕ್ಷ ತಮಗೆ ಬೇಕಾದವ್ರನ್ನ ಆಯುಕ್ತರನ್ನಾಗಿ ನೇಮಕ ಮಾಡ್ಬೋದು. ಹಾಗಾಗಿ ತಾನು ಚುನಾವಣೆಯ ಮೇಲೆ ಸಂಪೂರ್ಣವಾಗಿ ತನಗೆ ಏನು ಬೇಕು ಅದನ್ನು ಮಾಡಿಸ್ಕೊಳ್ಳುವಂಥ ಒಂದು ಅವಕಾಶ ಹೊಂದಿರುತ್ತೆ. ಎರಡನೇದು, ಇದರಲ್ಲಿ ತಂದಿರುವಂಥ ಮತ್ತೊಂದು ಬದಲಾವಣೆ ಏನಂದರೆ, ಎಲೆಕ್ಷನ್ ಕಮಿಷನ್ನಲ್ಲಿ ನಡೆಸುವಂಥ ಚುನಾವಣೆ ಪ್ರಕ್ರಿಯೆಯಲ್ಲಿ ಚುನಾವಣೆಯಲ್ಲಿ ನಡೆಯುವಂಥ ಏನೇ ಲೋಪಗಳಿಗೆ, ಅದು ಕ್ರಿಮಿನಲ್ ನೇಚರ್ದಾಗಿರ್ಬೋದು ಅಥವಾ ಸಿವಿಲ್ ನೇಚರ್ದಾಗಿರ್ಬೋದು, ಯಾವುದೇ ಆರೋಪಗಳಿಗೆ ಆಯುಕ್ತರು ನೇರವಾಗಿ ಹೊಣೆಗಾರರಾಗೋದಿಲ್ಲ ಮತ್ತು ಅವ್ರ ಮೇಲೆ ಕೋರ್ಟ್ಗಳಲ್ಲಿ ಪ್ರಕ್ರಿಯೆ ನಡೆಯೋ ಹಾಗಿಲ್ಲ ಅಂತೇಳ್ಬಿಟ್ಟು ಒಂದು ಬದಲಾವಣೆಯನ್ನು ತಂದಿದ್ದಾರೆ. ಇವೆರಡು ಬದಲಾವಣೆಗಳನ್ನು ತಂದಿರೋದ್ರಿಂದ ಮತ್ತು ಚುನಾವಣೆಗಳಲ್ಲಿ, ದೊಡ್ಡ ಚುನಾವಣೆಗಳಲ್ಲಿ ಸತತವಾಗಿ BJP ಬರ್ತಿರೋದ್ರಿಂದ ಮತ್ತು 1-2-3 ಪ್ರಶ್ನೆಗಳಿಗೆ ಬ್ಯಾಕ್ ಎಂಡ್ ಸೋರ್ಸ್ ಕೋಡ್ ಯಾರ ಬಳಿ ಇದೆ ಅನ್ನೋವಂಥದ್ದು ಮತ್ತು ಅದು ಎಷ್ಟು ಸುರಕ್ಷಿತ ಅನ್ನೋವಂಥದ್ದು ಒಂದು, ಮತ್ತು ಇದು ಹ್ಯಾಕ್ ಮಾಡಲಿಕ್ಕೆ ಆಗೋದಿಲ್ಲ ಅನ್ನೋವಂಥದ್ದನ್ನು ಎಲ್ಲರ ಮನಸ್ಸಿನಲ್ಲಿ ತರಲಿಕ್ಕೆ ಎಲೆಕ್ಷನ್ ಕಮಿಷನ್ಗೆ ಆಗದೇ ಇರೋದ್ರಿಂದ ಈ ಸಂಶಯಗಳು ಹಾಗೆ ಬಂದಿದ್ದಾವೆ. ಇದನ್ನು ಮಾಡಲಿಕ್ಕೋಸ್ಕರ ಎಲೆಕ್ಷನ್ ಕಮಿಷನ್ನ
ದೀರ್ಘವಾಗಿ ಇದರ ಬಗ್ಗೆ ಚರ್ಚೆ ಮಾಡಿ ಸರ್ಕಾರ ಜನಗಳ ಮನಸ್ಸಿನಲ್ಲಿ ಇದರ ಬಗ್ಗೆ ಸಂಪೂರ್ಣವಾಗಿ ನಂಬಿಕೆ ಬರುವಂಥ ಒಂದು ವ್ಯವಸ್ಥೆಯನ್ನು ಮಾಡಬೇಕಾಗಿರುವಂಥದ್ದು ಇಂದಿನ ಅವಶ್ಯಕತೆ ಅಂತೇಳಿ ಅನಿಸುತ್ತೆ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.